ಪ್ರಿಯ ವೀಕ್ಷಕರ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ವಕೀಲ ಜಗದೀಶ್ ರವರ ಎಂಟ್ರಿ ಆಗಿದೆ. ಅವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಮೂಡಿದೆ. ಈ ಹಿಂದೆ ವಕೀಲರಾಗಿದ್ದ ಪ್ರಶಾಂತ್ ಸಂಬರ್ಗಿ ಅವರು ಬಿಗ್ ಬಾಸ್ ಮನೆಗೆ ತೆರಳಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದ್ರು. ಅದೇ ರೀತಿಯ ಹವಾನ ಈಗ ಜಗದೀಶ್ ಸೃಷ್ಟಿ ಮಾಡ್ತಾರಾ ಅನ್ನೋ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನತೆ ಇದ್ದಾರೆ. ಈ ಮಧ್ಯೆ ಅವರ ವಿರುದ್ಧ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇವೆ. ಸುದ್ದಿಯಲ್ಲಿ ವಕೀಲರಾದ ಜಗದೀಶ್ ಹೆಸರು ಇತ್ತೀಚೆಗೆ ಸಾಕಷ್ಟು ಚರ್ಚೆಯಲ್ಲಿತ್ತು. ಅದಕ್ಕೆ ಕಾರಣ ಆಗಿದ್ದು ಅವರು ದರ್ಶನ್ ಪರ ಧ್ವನಿ ಎತ್ತಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅವರನ್ನ ಸುಮ್ಮನೆ ಸಿಕ್ಕಿಸಲಾಗಿದೆ ಎಂದು ಜಗದೀಶ್ ಹೇಳಿದ್ರು. ಜೊತೆಗೆ ದರ್ಶನ್ ಅವರನ್ನ ಹೊರಕ್ಕೆ ತರೋಕೆ ಪ್ರತಿಭಟನೆ ಮಾಡಬೇಕು ಅಂತಲೂ ಅವರು ಕರೆ ಕೊಟ್ಟಿದ್ರು. ಇದಕ್ಕಾಗಿ ಹಣದ ಸಹಾಯ ಬೇಕು ಅಂತ ಕೂಡ ಕೇಳಿಕೊಂಡಿದ್ರು. ಅವರು ನಡೆದುಕೊಂಡ ರೀತಿ ದರ್ಶನ್ ಫ್ಯಾನ್ಸ್ಗೆ ಅಂದು ಖುಷಿಯನ್ನ ಕೊಟ್ಟಿತ್ತು. ಆದರೆ ನಂತರ ಪ್ರತಿಭಟನೆ ಏನೋ ಮಾಡಿದ್ರು. ಆ ಬಳಿಕ ಬಿರಿಯಾನಿ ಹಾಗೂ ಹಣ ನೀಡದೇ ಇದ್ದಿದ್ದಕ್ಕೆ ದರ್ಶನ್ ಫ್ಯಾನ್ಸ್ ಬಂದಿಲ್ಲ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ರು. ಅವರು ಇಷ್ಟೆಲ್ಲ ಮಾಡಿದ್ದು ಪ್ರಚಾರಕ್ಕೆ ಅನ್ನೋದು ಆಗ ಗೊತ್ತಾಗಿತ್ತು. ಹೌದು, ಬಿಗ್ ಬಾಸ್ ಸೇರೋದಕ್ಕೂ ಮೊದಲು ಒಂದಷ್ಟು ಪ್ರಚಾರ ಪಡೆಯಲು ಜಗದೀಶ್ ಈ ರೀತಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ನಡೆದು 3 ತಿಂಗಳು ಕಳೆದಿವೆ. ಕೊಲೆ ನಡೆದ ಕೆಲವೇ ದಿನಗಳಲ್ಲಿ ದರ್ಶನ್ ರವರ ಬಂಧನ ಕೂಡ ಆಗಿತ್ತು. ಆದರೆ ಅಲ್ಲಿಯವರೆಗೂ ಜಗದೀಶ್ ಸೈಲೆಂಟ್ ಆಗಿಯೇ ಇದ್ರು. ಅವರ ಹೆಸರು ಬಿಗ್ ಬಾಸ್ ಬರೋಕೆ ಫೈನಲ್ ಆಗ್ತಾ ಇದ್ದಂತೆ ಅವರು ಆಕ್ಟಿವ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ಟ್ರೋಲ್ಗಳು ಶುರುವಾಗಿವೆ. ಆದಷ್ಟು ಬೇಗ ಹೊರಗೆ ಬರ್ತೀರಿ ಬಿಡಿ ಎಂದು ಕೆಲವರು ಹೇಳ್ತಾ ಇದ್ದಾರೆ. ನಮ್ಮ ಬಾಸ್ ಹೆಸರಲ್ಲಿ ಜನಪ್ರಿಯತೆ ಪಡೆದಿರಲ್ಲ ಎಂದು ದರ್ಶನ್ ಫ್ಯಾನ್ಸ್ ಚೀಮಾರಿಯನ್ನ ಹಾಕ್ತಿದ್ದಾರೆ. ಅವರಿಗೆ ವೋಟ್ ಹಾಕದೆ ಹೊರಗೆ ಹಾಕಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ವಕೀಲ ಜಗದೀಶ್ ರವರು ಬಿಗ್ ಬಾಸ್ ಮನೆ ಹೋಗೋದಕ್ಕೆ ಮುಂಚೆ ಒಂದಿಷ್ಟು ಪ್ರಚಾರವನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ದರ್ಶನ್ ಅವರ ವಿಚಾರವನ್ನ ಪ್ರಸ್ತಾಪಿಸಿದ್ರ? ಹಾಗೇನೆ CD ವಿಚಾರವನ್ನ ಕೂಡ ಅವರು ನನ್ನ ಹತ್ರ ಮಾಜಿ CMಗಳ CD ಇದೆ ಎನ್ನುವಂತಹ ಹೇಳಿಕೆಯನ್ನ ಸಹ ಕೊಟ್ಟಿದ್ರು. ಅದರ ಹಿಂದೆಯೂ ಕೂಡ ಪ್ರಚಾರದ ಗಿಮಿಕ್ಕೆ ಇತ್ತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಇರಬೇಕು ಅನ್ನೋದರ ಕುರಿತಾಗಿಯೂ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.